ನಮಸ್ಕಾರ ಸ್ನೇಹಿತರೆ, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇತಿಹಾಸ ದರ್ಶನ ಸರಣಿ. ಮನುಷ್ಯನನ್ನ ಭೂಮಿಯ ಮೇಲಿನ ಅತ್ಯಂತ ಹಠಮಾರಿ ಮತ್ತು ಮಹತ್ವಾಕಾಂಕ್ಷಿ ಜೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ಆತ ಯಾವುದಾದ್ರೂ ಒಂದು ನಿರ್ಧಾರ ಮಾಡಿದರೆ ಏನು ಬೇಕಾದರೂ ಸಾಧಿಸೋಕೆ ಸಾಧ್ಯತೆಗಳಿರುತ್ತೆ. ಆ ನಿರ್ಧಾರಗಳು ಆತನ ಭವಿಷ್ಯವನ್ನೇ ಬದಲಾಯಿಸಿ ಬಿಡೋ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ಜೈನ ಧರ್ಮದ ತೀರ್ಥಂಕರ ಮಹಾವೀರರ ಜೀವನ ಕೂಡ ಪ್ರಮುಖವಾದದ್ದು. ಇತಿಹಾಸ ದರ್ಶನ ಸರಣಿಯ ಈ ಹಿಂದಿನ ಸಂಚಿಕೆಯಲ್ಲಿ ನಿಮಗೆ ಇವ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ. ಹೇಗೆ ಮಹಾವೀರರು ಎಲ್ಲವನ್ನ ತ್ಯಜಿಸಿ ಸನ್ಯಾಸ ಜೀವನಕ್ಕೆ ಬಂದರು, ಬಟ್ಟೆಯೂ ಸೇರಿದ ಹಾಗೆ ಎಲ್ಲವನ್ನ ಹೇಗೆ ತ್ಯಜಿಸಿದ್ರು ಅಂತ ಹೇಳಿದ್ವಿ. ಈ ವರದಿಯಲ್ಲಿ ಅದರ ಮುಂದುವರಿದ ಭಾಗ ನೋಡೋಣ. ವರ್ಧಮಾನ ಮಹಾವೀರ ಇಷ್ಟೆಲ್ಲ ಮಾಡೋಕೆ ಕಾರಣ ಏನು? ಇಷ್ಟೆಲ್ಲ ತ್ಯಾಗ ಮಾಡಿ ವರ್ಧಮಾನ ಮಹಾವೀರರು ಕಂಡುಕೊಂಡ ಸತ್ಯ ಏನು? ಇಡೀ ಜಗತ್ತು ಇವರನ್ನ ಇಷ್ಟು ಗೌರವದಿಂದ ನೋಡೋದು ಯಾಕೆ? ಎಲ್ಲವನ್ನ ಈ ಸಂಚಿಕೆಯಲ್ಲಿ ನೋಡೋಣ. ಸ್ನೇಹಿತರೆ, ಪ್ರಪಂಚದಲ್ಲಿ ಇರೋ ಮತಾಚರಣೆಗಳಲ್ಲಿ ಅತ್ಯಂತ ಉದಾರವಾದಿ ಆಚರಣೆಗಳು ಅಂತ ಜೈನ ಮತಾಚರಣೆ ಕರೆಸ್ಕೊಳ್ಳುತ್ತೆ. ಯಾಕಂದರೆ ಜೈನ ಧರ್ಮದಲ್ಲಿ ತ್ಯಾಗ ಅನ್ನೋ ತತ್ವಕ್ಕೇನೆ ದೊಡ್ಡ ಸ್ಥಾನ ಇದೆ. ತಮ್ಮ ಮೂಲ ಸಿದ್ಧಾಂತದಲ್ಲೇ ತ್ಯಾಗದ ಬಗ್ಗೆ ಹೇಳಲಾಗಿದೆ. ಜೊತೆಗೆ ಬೇರೆ ಮತಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ಮನುಷ್ಯತ್ವಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಲಾಗಿದೆ. ಮನುಷ್ಯನಾಗಿರಬೇಕು. ಹಾಗಾದಾಗ ಮಾತ್ರ ಮನುಷ್ಯರ ನಡುವೆ ಉತ್ತಮ ಬಾಂಧವ್ಯ, ಮನುಷ್ಯರ ನಡುವೆ ಉತ್ತಮ ಸಂಬಂಧ ಏರ್ಪಡೋಕೆ ಸಾಧ್ಯ ಅಂತ ಜೈನ ತತ್ವಗಳು ಹೇಳ್ತವೆ. ಅಷ್ಟು ಉದಾರವಾದಿ ಮತಕ್ಕೆ ಹೊಸ ರೂಪ ಅಥವಾ ಹೊಸ ಸ್ಪರ್ಶ ಕೊಟ್ಟಿದ್ದು ಮಹಾವೀರರು. ಅವರ ಪ್ರಕಾರ ಮನುಷ್ಯ ಮುಕ್ತಿ ಹೊಂದಿ ಮೋಕ್ಷ ಸಾಧಿಸಬೇಕು ಅಂದರೆ ಆತ ಪ್ರಮುಖವಾಗಿ 5 ಅಂಶಗಳನ್ನು ಪಾಲಿಸಬೇಕು. 3 ಮಾರ್ಗದಲ್ಲಿ ನಡೆದುಕೊಳ್ಬೇಕು. ಇದನ್ನೇ ಮಹಾವೀರರ ಪಂಚಶೀಲ ತತ್ವಗಳು ಮತ್ತು ತ್ರಿರತ್ನಗಳು ಅಂತ ಕರೆಯಲಾಗಿದೆ. ಮೊದಲಿಗೆ ಮಹಾವೀರರ ಪಂಚಶೀಲ ತತ್ವಗಳನ್ನು ನೋಡೋಣ. ಅಹಿಂಸೆ. ಮಹಾವೀರರ ಬೋಧನೆ ಮತ್ತು ತತ್ವಗಳಲ್ಲಿ ಅಹಿಂಸೆ ಅತ್ಯಂತ ಪ್ರಮುಖವಾದದ್ದು. ಹಿಂಸೆಯನ್ನ ಅವರು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ಮನುಷ್ಯನ ಮೂಲಭೂತ ತತ್ವಕ್ಕೆ, ಆತನ ಅಸ್ತಿತ್ವಕ್ಕೆ ಹಿಂಸೆ ಅನ್ನೋದೇ ಇರಬಾರ್ದು ಅಂತ ಅವರು ಹೇಳ್ತಾರೆ. ಹೀಗಾಗಿನೇ ಇವತ್ತಿಗೂ ಜೈನ ಮತ ಆಚರಣೆ ಮಾಡೋ ಬಹುತೇಕರು ಒಂದು ಕೀಟವನ್ನ ಹತ್ಯೆ ಮಾಡೋಕ್ಕೂ ಇಷ್ಟಪಡಲ್ಲ. ಅಷ್ಟು ಸೆನ್ಸಿಬಲ್ ಆಗಿದೆ ಮಹಾವೀರರು ಹೇಳಿಕೊಟ್ಟ ಜೀವನ ದಾರಿ. ಸತ್ಯ. ಮನುಷ್ಯರ ನಡುವೆ ಯಾವುದೇ ಅಪನಂಬಿಕೆ ಇರಬಾರ್ದು. ಇಬ್ಬರ ನಡುವೆ ಸತ್ಯದ ತಳಹದಿಯೇ ಇರಬೇಕು ಅಂತ ಮಹಾವೀರರು ಹೇಳ್ತಾರೆ. ಅಂದರೆ ಸತ್ಯ ಎಲ್ಲಕ್ಕೂ ಮೂಲ ಆಗಿರಬೇಕು ಅನ್ನೋ ಸಂದೇಶ ಕೊಡ್ತಾರೆ. ಸುಳ್ಳು ಜಗತ್ತಿನ ಅಸ್ತಿತ್ವಕ್ಕೆ ಶಾಪದಂತೆ. ಅದು ಜಗತ್ತನ್ನೇ ನಾಶ ಮಾಡಬಹುದು. ಇದರಿಂದ ಮನುಷ್ಯ ಮತ್ತು ಜಗತ್ತು ಎರಡೂ ಕೂಡ ಉನ್ನತಿಯಾಗೋಕೆ ಸಾಧ್ಯ ಇಲ್ಲ. ಈ ಕಾರಣದಿಂದ ಮನುಷ್ಯ ಸತ್ಯದ ಪರವಾಗಿರಬೇಕು ಅನ್ನೋ ತತ್ವವನ್ನು ಮಹಾವೀರರು ಮುಂದಿಡ್ತಾರೆ. ಆಸ್ತೇಯ. ಮಹಾವೀರರ ಬೋಧನೆಗಳಲ್ಲಿ ಅಥವಾ ಅವರ ಪಂಚಶೀಲ ತತ್ವಗಳಲ್ಲಿ ಆಸ್ತೇಯಕ್ಕೆ ಮಹತ್ವದ ಸ್ಥಾನ ಇದೆ. ಆಸ್ತೇಯ ಅಂದ್ರೆ ಕಳ್ಳತನ ಮಾಡದೇ ಇರೋದು. ಕಳ್ಳತನ ಮನುಷ್ಯರಲ್ಲಿ ದುರಾಸೆಯನ್ನ ಸೃಷ್ಟಿ ಮಾಡುತ್ತೆ, ಮನುಷ್ಯರ ನೈತಿಕತೆಯನ್ನ ನಾಶ ಮಾಡುತ್ತೆ. ಇದು ಮನುಷ್ಯರ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡುತ್ತೆ. ಹೀಗಾಗಿ ಕಳ್ಳತನ ಮಾಡಬಾರದು ಅನ್ನೋದು ಮಹಾವೀರರ ಸಂದೇಶ. ಅಪರಿಗ್ರಹ. ಇದು ಕೂಡ ಮಹಾವೀರರ ಪ್ರಮುಖ ತತ್ವ. ಅಪರಿಗ್ರಹ ಅಂದ್ರೆ ಅವಶ್ಯಕತೆಗಿಂತ ಹೆಚ್ಚಿನ ಸಂಪತ್ತನ್ನ ಹೊಂದಬಾರದು ಅನ್ನೋ ಅರ್ಥ ಬರುತ್ತೆ. ಸಂಪತ್ತು ಅನ್ನೋದು ಮನುಷ್ಯರ ಜೀವನಕ್ಕೆ ಮತ್ತು ಬದುಕೋಕೆ ಅಷ್ಟೇ ಇರಬೇಕು. ಅದು ಆಹಾರವಾಗಲಿ ಅಥವಾ ಭೂ ಸಂಪತ್ತಾಗಲಿ. ಒಬ್ಬ ಮನುಷ್ಯ ಬದುಕೋಕೆ ಎಷ್ಟು ಬೇಕೋ ಅಷ್ಟೇ ತನ್ನ ಬಳಿ ಇಟ್ಕೊಂಡಿರಬೇಕು. ಅದು ಹೆಚ್ಚಾದರೆ ದುರಾಸೆಗೆ ಬೀಳ್ತಾನೆ.
ಆತ ಇನ್ನೂ ಬೇಕು ಬೇಕು ಅಂತ ಹೇಳೋಕೆ ಶುರು ಮಾಡ್ತಾನೆ. ಹೀಗಾಗಿ ಮನುಷ್ಯ ಅಗತ್ಯಕ್ಕಿಂತ ಹೆಚ್ಚಿನ ಸಂಪತ್ತನ್ನ ಹೊಂದಬಾರದು ಅನ್ನೋ ತತ್ವವನ್ನ ಮಹಾವೀರರು ಪ್ರತಿಪಾದನೆ ಮಾಡ್ತಾರೆ. ಬ್ರಹ್ಮಚರ್ಯವನ್ನು ಮಹಾವೀರರು ಪ್ರತಿಪಾದನೆ ಮಾಡ್ತಾರೆ. ಇಲ್ಲಿ ಮಹಾವೀರರು ಹೇಳಿದ ಬ್ರಹ್ಮಚರ್ಯಕ್ಕೆ 2 ರೀತಿಯ ವ್ಯಾಖ್ಯಾನಗಳನ್ನ ಕೊಡಲಾಗತ್ತೆ. ಒಂದು, ಬ್ರಹ್ಮಚರ್ಯ ಅಂದ್ರೆ ಮದುವೆ ಆಗಬಾರದು ಅಂತ, ಯಾಕಂದ್ರೆ ಅವರು ಕೂಡ ಎಲ್ಲವನ್ನ ತ್ಯಜಿಸಿ ಇದ್ರು. ಹೀಗಾಗಿ ಅವರು ಮದುವೆ ಆಗಬಾರದು, ಬ್ರಹ್ಮಚರ್ಯ ಪಾಲಿಸಬೇಕು ಅನ್ನೋ ಅರ್ಥದಲ್ಲಿ ಹೇಳಿದ್ರು ಅಂತ ಒಂದು ವ್ಯಾಖ್ಯಾನ ಮಾಡಲಾಗತ್ತೆ. ಇನ್ನೊಂದು ವ್ಯಾಖ್ಯಾನದ ಪ್ರಕಾರ ಬ್ರಹ್ಮಚರ್ಯ ಅಂದ್ರೆ ಅದು ಮದುವೆ ಆಗಬಾರ್ದು ಅಂತಲ್ಲ, ಪಾವಿತ್ರತೆಯ ದೃಷ್ಟಿಯಿಂದ ಯಾವುದೇ ದುರಾಚಾರಗಳಿಗೆ ಬಲಿಯಾಗದೆ ಸ್ವಚ್ಛಂದವಾಗಿರಬೇಕು ಅನ್ನೋ ಕಾರಣಕ್ಕೆ ಅವರು ಬ್ರಹ್ಮಚರ್ಯ ಪಾಲನೆ ಹೇಳಿದ್ರು ಅಂತಲೂ ಕೂಡ ಹೇಳಲಾಗತ್ತೆ. ಇದನ್ನ ಬಿಟ್ಟು ಮಹಾವೀರರು 3 ತ್ರಿರತ್ನಗಳನ್ನ ಬೋಧಿಸ್ತಾರೆ. ಸಮ್ಯಕ್ ಜ್ಞಾನ ಅಂದ್ರೆ ಉತ್ತಮ ಜ್ಞಾನವನ್ನ ಹೊಂದಬೇಕು, ಸಮ್ಯಕ್ ನಡತೆ ಅಂದ್ರೆ ಉತ್ತಮ ನಡತೆಯನ್ನ ಪಾಲಿಸಬೇಕು, ಸಮ್ಯಕ್ ನಂಬಿಕೆ ಅಂದ್ರೆ ಒಳ್ಳೆಯದರಲ್ಲಿ ನಂಬಿಕೆ ನೀಡಬೇಕು ಅಂತ ಮಹಾವೀರರು ಹೇಳ್ತಾರೆ. ಜೊತೆಗೆ ಮಹಾವೀರರು ದೇವರ ಅಸ್ತಿತ್ವದ ಬಗ್ಗೆ ನಂಬಿಕೆ ಇಡಲಿಲ್ಲ, ಆದರೆ ಮನಸ್ಸಿನಲ್ಲಿ ಇರೋ ಆತ್ಮದ ಬಗ್ಗೆ ನಂಬಿಕೆ ಇಟ್ಟಿದ್ರು. ಜಾತಿ ಪದ್ಧತಿಗಳು, ತಾರತಮ್ಯ, ಪ್ರಾಣಿ ಹಿಂಸೆ ಎಲ್ಲವೂ ನಿರ್ಮೂಲನೆ ಆಗಬೇಕು, ಎಲ್ಲ ಜೀವಿಗಳಿಗೂ ಬದುಕುವ ಹಕ್ಕಿದೆ ಅಂತ ಹೇಳಿದ್ರು. ಪ್ರಾಣಿ, ಪಕ್ಷಿ, ಗಿಡ, ಮರ, ಕಲ್ಲು, ಮಣ್ಣು, ನೀರು, ಬೆಂಕಿ ಎಲ್ಲವೂ ಜೀವವನ್ನ ಹೊಂದಿವೆ. ಆ ಜೀವಾತ್ಮಗಳಿಗೆ ಹಿಂಸೆ ಕೊಡೋಕೆ ಯಾರಿಗೂ ಯಾವುದೇ ರೀತಿಯ ಹಕ್ಕಿಲ್ಲ. ಅಹಿಂಸಾ ತತ್ವದ ಜೀವನ ನಡೆಸಬೇಕು ಅಂತ ಕರೆ ಕೊಟ್ಟರು. ಆದರೆ ಇಷ್ಟೆಲ್ಲ ಹೇಳಿದ ಮೇಲೂ ಅವರ ಅನುಯಾಯಿಗಳಲ್ಲೇ 2 ರೀತಿಯ ಪಂಗಡ ಶುರುವಾಯಿತು. ಜೈನ ಮತ ಇಬ್ಬಾಗ ಆಯಿತು. ಮೊದಲನೇದು ಶ್ವೇತಾಂಬರರು ಅಂತ. ಇವರು ಪಾರ್ಶ್ವನಾಥರ ಅನುಯಾಯಿಗಳು. ಪಾರ್ಶ್ವನಾಥರು ಜೈನ ಧರ್ಮದ 23ನೇ ತೀರ್ಥಂಕರರು. ಇವರು ಬಿಳಿ ಬಟ್ಟೆಯನ್ನು ಧರಿಸ್ತಾರೆ. ಇನ್ನೊಂದು ಗುಂಪು ದಿಗಂಬರರು. ಇವರು ಮಹಾವೀರರ ಅನುಯಾಯಿಗಳು. ಇವರನ್ನು ತಮ್ಮ ಗುರು ಅಂತ ಭಾವಿಸ್ತಾರೆ. ಇವರು ನಿರ್ವಸ್ತ್ರಧಾರಿಗಳು, ಬಟ್ಟೆ ಹಾಕಲ್ಲ. ಒಂದು ಲೆಕ್ಕಾಚಾರದ ಪ್ರಕಾರ ಇವತ್ತಿಗೂ ಭಾರತದಲ್ಲಿ 10 ಲಕ್ಷ ದಿಗಂಬರರಿದ್ದಾರೆ ಅಂತ ಹೇಳಲಾಗತ್ತೆ. ಬಟ್ ಅಫಿಷಿಯಲ್ ಇನ್ಫಾರ್ಮೇಶನ್ ಅಲ್ಲ, ಬಟ್ ಆ ರೀತಿಯ ಅಂದಾಜಿದೆ. ಜೈನರ ಪವಿತ್ರ ಗ್ರಂಥ. ಹಿಂದೂಗಳಲ್ಲಿ ಮಹಾಭಾರತ, ಭಗವದ್ಗೀತೆ, ರಾಮಾಯಣಕ್ಕೆ ತುಂಬ ಮರ್ಯಾದೆಯನ್ನು ಕೊಡಲಾಗತ್ತೆ. ಪವಿತ್ರ ಗ್ರಂಥ ಅಂತ ಯಾವುದು ಇಲ್ಲದೆ ಹೋದರೂ ಕೂಡ ಮುಸ್ಲಿಮರಿಗೆ ಪವಿತ್ರ ಗ್ರಂಥವಾಗಿ ಕುರಾನೇ ಇದೆ, ಕ್ರೈಸ್ತರಿಗೆ ಬೈಬಲ್ ಇದೆ, ಜೈನರಿಗೂ ಕೂಡ ಒಂದು ಪವಿತ್ರ ಗ್ರಂಥ ಇದೆ. ಅದನ್ನ ಆಗಮ ಸಿದ್ಧಾಂತ ಅಥವಾ ಆಗಮ ಸೂತ್ರಾಸ್ ಅಂತ ಕರೀತಾರೆ. ಇದರಲ್ಲಿ 40ರಿಂದ 50 ಸಂಪುಟಗಳಿವೆ. ವರ್ಧಮಾನ ಮಹಾವೀರರ ತತ್ವಗಳನ್ನ ಇದು ಒಳಗೊಂಡಿದೆ. ಸುಮಾರು 14 ಗ್ರಂಥಗಳಲ್ಲಿ ತತ್ವಗಳನ್ನ ಸಂಗ್ರಹ ಮಾಡಲಾಗಿದೆ. ಈ ಪೈಕಿ ಪಾರ್ಶ್ವನಾಥರ ಅನುಯಾಯಿಗಳು ಅಂತ ಹೇಳಿಕೊಳ್ಳೋ ಶ್ವೇತಾಂಬರರು ಹಾಗೂ ಮಹಾವೀರರ ಅನುಯಾಯಿಗಳಾದ ದಿಗಂಬರರು ಇಬ್ಬರು 12 ಅಂಗಗಳನ್ನ ಪ್ರಧಾನ ಗ್ರಂಥಗಳು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದು ಜೈನ ಧರ್ಮ ಹಾಗೂ ಮಹಾವೀರರ ಕುರಿತ ಪುಟ್ಟ ಪರಿಚಯ. ಇಂತಹ ಜೈನ ಧರ್ಮ ಇವತ್ತು ತುಂಬ ಚಿಕ್ಕದಾಗಿರ್ಬೋದು, ಆದರೆ ಆಗಿನ ಕಾಲದಲ್ಲಿ ಮುಂದೆ ಭಾರತದ ಅತಿ ದೊಡ್ಡ ಧರ್ಮವಾಗಿ ಸ್ಥಾನ ಪಡ್ಕೊಳ್ಳುತ್ತೆ. ಮೌರ್ಯರಿಂದ ಹಿಡಿದು ನಮ್ಮ ಹೊಯ್ಸಳರ ತನಕ ಈ ಧರ್ಮ ದೊಡ್ಡ ಹೆಸರು ಮಾಡುತ್ತೆ. ಅದು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಆದರೆ ಈ ಜೈನ ಧರ್ಮದ ಜೊತೆಗೆ ಭಾರತದಲ್ಲಿ ಮತ್ತೊಂದು ದೊಡ್ಡ ಧರ್ಮ ಅಸ್ತಿತ್ವಕ್ಕೆ ಬರುತ್ತೆ. ಅದೇ ಬೌದ್ಧ ಧರ್ಮ. ಇಲ್ಲಿ ಹುಟ್ಟಿ ಜಗತ್ತಿನಾದ್ಯಂತ ಹರಡಿ ಜಪಾನ್, ಚೀನಾದಂತಹ ದೇಶಗಳಲ್ಲಿ ಇವತ್ತಿಗೂ ಅತಿ ದೊಡ್ಡ ಧರ್ಮವಾಗಿ ಅದು ಹರಡಿಕೊಂಡಿದೆ. ಆ ಬೌದ್ಧ ಧರ್ಮ ಹಾಗೂ ಬುದ್ಧರ ಕುರಿತು ಇತಿಹಾಸ ದರ್ಶನ ಸರಣಿಯ ಮುಂದಿನ ವರದಿಯಲ್ಲಿ ನೋಡ್ತೀವಿ. ಬೌದ್ಧ ಧರ್ಮ ಹುಟ್ಟಿದ ಹೇಗೆ, ಬೆಳೆದಿದ್ದು ಹೇಗೆ, ಬುದ್ಧರು ಯಾರು, ಅವ್ರನ್ನ ಭಗವಾನ್ ವಿಷ್ಣು ಅವರ ಇನ್ನೊಂದು ಅವತಾರ ಅಂತ ಪರಿಗಣಿಸೋದು ಯಾಕೆ, ಅದಕ್ಕೆ ಇರೋ ವಿರೋಧ ಏನು, ಅಲ್ಲ ಅವತಾರ ಅಲ್ಲ ಅಂತ ಹೇಳೋರ ವರ್ಷನ್ ಏನು, ಅದೆಲ್ಲವನ್ನ ನಿಮಗೆ ಮಾಹಿತಿ ನೀಡ್ತೀವಿ. ಆ ವಿಡಿಯೋ ಪಬ್ಲಿಷ್ ಆದಾಗ ಅದು ಇಲ್ಲಿ ಪ್ರಕಟ ಆಗುತ್ತೆ. ಮಿಸ್ ಮಾಡದೆ ಆ ವಿಡಿಯೋವನ್ನು ಕೂಡ ನೋಡಿ. ಈ ವಿಡಿಯೋವನ್ನು ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ, ಶುರುವಾಗಿದೆ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಏನಿರುತ್ತೆ ಇದರಲ್ಲಿ? ನಿಮ್ಮ ಬುದ್ಧಿಶಕ್ತಿ, ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ. ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡ್ಬೋದು.
ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನು ಹೇಳ್ಬೋದು. ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಪ್ರೋಗ್ರಾಮ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ. ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ. ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ. ನೀವು ಗೋಲ್ಡ್ ಮೆಂಬರ್ ಆಗಬೇಕು ಅಂದ್ರೆ, ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು? ಮಸ್ತ್ ಮಗ ಯೂಟ್ಯೂಬ್ ಚಾನಲ್ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು. ತಿಂಗಳಿಗೆ ಬರೀ 159 ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬೋದು, ಗೋಲ್ಡ್ ಮೆಂಬರ್ ಆಗ್ಬೋದು.